ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಸಿದ್ದರಾಮಯ್ಯ ನೈತಿಕತೆಯನ್ನ ಉಳಿಸಿಕೊಳ್ಳಲಿ. ಹಿಂದೆ ಬಿಎಸ್ ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ರಾಜೀನಾಮೆಯನ್ನ ಆಗ್ರಹಿಸಿದ್ರಿ. ಈಗ ತಮ್ಮ ವಿಚಾರದಲ್ಲಿ ಆರೋಪಗಳು ಬಂದಾಗ ಬಂಡತನ ಪ್ರದರ್ಶನ ಬೇಡ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ರಾಜೀನಾಮೆ ನೀಡಿ ನೈತಿಕತೆ ಉಳಿಸ್ಕೊಳ್ಳಿ. ಬಿಎಸ್ವೈ ರಾಜೀನಾಮೆ ಯಾವ ರೀತಿ ನೀವು ಕೇಳಿದ್ರಿ, ಹಾಗೇನೆ ಈಗಲೂ ಕೂಡ ನೀವು ನೈತಿಕತೆ ಪ್ರದರ್ಶನ ಮಾಡಿ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 4 ವಿಧಾನಸಭಾ ಕ್ಷೇತ್ರದಲ್ಲಾದರೂ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿ ಅಟ್ಲೀಸ್ಟ್ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಇದೇ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಿರಿಯರಿದ್ದಾರೆ, ಅನುಭವಸ್ಥರು ಇದ್ದಾರೆ, ವಕೀಲರು ಕೂಡ ಇದ್ದಾರೆ ವೃತ್ತಿಯಲ್ಲಿ. ಇದೇ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ನೀವು ತನಿಖೆಗೆ ಒಳಪಡಿಸ್ಕೊಂಡು ಆರೋಪ ಮುಕ್ತರಾಗಿ ಬರಬೇಕು, ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದು ಇದೇ ಸಿದ್ದರಾಮಣ್ಣ ಅವರು. ಆದರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವ್ರದ್ದಾದಂಥ ಕೆಲಸಗಳನ್ನ ಮಾಡ್ಕೊಂಬಂದಿದ್ದಾರೆ ಸಿದ್ದರಾಮಣ್ಣ ಅವರು. ಆದರೆ ಇವತ್ತು ಅವ್ರ ಮುಂದೆ ಬಂದಿರತಕ್ಕಂಥ ಈ ಒಂದು ಆರೋಪ, ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಇದೇ ಸನ್ಮಾನ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಸಿದ್ದರಾಮಯ್ಯ ನೈತಿಕತೆಯನ್ನ ಉಳಿಸಿಕೊಳ್ಳಲಿ. ಹಿಂದೆ ಬಿಎಸ್ ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ರಾಜೀನಾಮೆಯನ್ನ ಆಗ್ರಹಿಸಿದ್ರಿ. ಈಗ ತಮ್ಮ ವಿಚಾರದಲ್ಲಿ ಆರೋಪಗಳು ಬಂದಾಗ ಬಂಡತನ ಪ್ರದರ್ಶನ ಬೇಡ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ರಾಜೀನಾಮೆ ನೀಡಿ ನೈತಿಕತೆ ಉಳಿಸ್ಕೊಳ್ಳಿ. ಬಿಎಸ್ವೈ ರಾಜೀನಾಮೆ ಯಾವ ರೀತಿ ನೀವು ಕೇಳಿದ್ರಿ, ಹಾಗೇನೆ ಈಗಲೂ ಕೂಡ ನೀವು ನೈತಿಕತೆ ಪ್ರದರ್ಶನ ಮಾಡಿ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 4 ವಿಧಾನಸಭಾ ಕ್ಷೇತ್ರದಲ್ಲಾದರೂ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿ ಅಟ್ಲೀಸ್ಟ್ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಇದೇ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಿರಿಯರಿದ್ದಾರೆ, ಅನುಭವಸ್ಥರು ಇದ್ದಾರೆ, ವಕೀಲರು ಕೂಡ ಇದ್ದಾರೆ ವೃತ್ತಿಯಲ್ಲಿ. ಇದೇ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ನೀವು ತನಿಖೆಗೆ ಒಳಪಡಿಸ್ಕೊಂಡು ಆರೋಪ ಮುಕ್ತರಾಗಿ ಬರಬೇಕು, ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದು ಇದೇ ಸಿದ್ದರಾಮಣ್ಣ ಅವರು. ಆದರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವ್ರದ್ದಾದಂಥ ಕೆಲಸಗಳನ್ನ ಮಾಡ್ಕೊಂಬಂದಿದ್ದಾರೆ ಸಿದ್ದರಾಮಣ್ಣ ಅವರು. ಆದರೆ ಇವತ್ತು ಅವ್ರ ಮುಂದೆ ಬಂದಿರತಕ್ಕಂಥ ಈ ಒಂದು ಆರೋಪ, ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಇದೇ ಸನ್ಮಾನ್ಯ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಏನೋ ಕೊಟ್ಟಿದೆ. ಆದರೆ ಈಗ ಲೋಕಾಯುಕ್ತದಿಂದ ಎಫ್ಐಆರ್ ದಾಖಲಾಗಿ ತನಿಖೆ ಪ್ರಾರಂಭ ಆದರೂ ಕೂಡ ಉಡಾ ಪ್ರಕರಣದ ತನಿಖೆಯಲ್ಲಿ ಒಂದಷ್ಟು ಗೊಂದಲಗಳು ಹಾಗೆ ಉಳಿದಿದೆ. ಒಂದು ಕಡೆ ಸರ್ಕಾರದಿಂದ ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗ ರಚನೆಯಾಗಿದೆ, ಮತ್ತೊಂದು ಕಡೆ ಕೋರ್ಟ್ನಿಂದ ಲೋಕಾಯುಕ್ತ ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ಹೀಗಾಗಿ ಈ ಮೂಡಾ ಫೈಲ್ಗಳು, ಮೂಡಾಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಯಾರು ವಶಕ್ಕೆ ಪಡಿತಾರೆ, ಯಾರು ಸೀಸ್ ಮಾಡ್ಕೊಳ್ತಾರೆ, ಲೋಕಾಯುಕ್ತ ಅಧಿಕಾರಿಗಳ ಅಥವಾ ದೇಸಾಯಿ ಅವರ ನಿಯೋಗವ ಅನ್ನೋ ಗೊಂದಲ ಶುರುವಾಗಿದೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದರೆ ತನಿಖೆ ಶುರು ಮಾಡಬೇಕು, ಮೂಡಾ ಫೈಲ್ಗಳನ್ನು ಸೀಸ್ ಮಾಡಬೇಕಾಗುತ್ತೆ ಲೋಕಾಯುಕ್ತ ಅಧಿಕಾರಿಗಳು. ಮತ್ತೊಂದು ಕಡೆ ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗದಿಂದ ಕೂಡ ತನಿಖೆಗೆ ಆಗ್ರಹ. ಬೆಂಗಳೂರಿಗೆ ದಾಖಲೆಯನ್ನು ತರಿಸಿಕೊಂಡಿದೆ ಆಯೋಗ. ಫೈಲ್ಗಳು ಲೋಕಾಯುಕ್ತ ವಶವಾದರೆ ತನಿಖೆಗೆ ಹಿನ್ನಡೆ ಆಗೋ ಸಾಧ್ಯತೆ ಇದೆ. ಒಂದೇ ಸಮಯದಲ್ಲಿ 2 ತನಿಖೆಗಳು. ಹೀಗಾಗಿ ಈ ಗೊಂದಲ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ,
ಎರಡೆರಡು ತನಿಖೆ, ಒಂದ್ ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆಯಲ್ಲಿ ನ್ಯಾಯಮೂರ್ತಿ ದೇಸಾಯಿ ಅವರ ನಿಯೋಗ. ಹೀಗಾಗಿ ಗೊಂದಲ ಅಂತ ಹೇಳಿ ಏನೆಲ್ಲ ಆಗಬಹುದು ಇನ್ನು ಮುಂದೆ ಅಂತ. ಸ್ಮಿತಾ, ಇದೇ ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಅವರು ಮೂಡಾದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ಒಂದು ಸಂಪೂರ್ಣವಾದಂತಹ ವರದಿಯೆಲ್ಲ ಕೊಡಿ ಅಂತ ಹೇಳಿ ಈಗಾಗಲೇ PL ದೇಸಾಯಿ ಅವರೆಲ್ಲ ನೇಮಕ ಮಾಡಿ 6 ತಿಂಗಳ ಒಳಗೆ ಒಂದು ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿ ಆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಈಗಾಗಲೇ PL ದೇಸಾಯಿ ಅವರು ಕೂಡ ಸಾಕಷ್ಟು ಮಾಹಿತಿಗಳ ಕಲೆ ಆಗ್ತಾ ಇದ್ದಾರೆ. ಖುದ್ದು ಬೆಂಗಳೂರಲ್ಲಿ ಕುಳಿತುಕೊಂಡು ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ಈಗಾಗಲೇ ಅವರು ತರಿಸ್ಕೊಂಡು ಎಲ್ಲವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಬದಿಯಲ್ಲಿ ಎಲ್ಲೆಯೂ ಕೂಡ ಸಿದ್ದರಾಮಯ್ಯ ಅವರು ಮಾತಾಡೋ ಸಂದರ್ಭದಲ್ಲೂ ಕೂಡ ದೇಸಾಯಿ ಅವರ ವರದಿಯೆಲ್ಲ ಏನಾದ್ರು ಕೋರ್ಟ್ ರದ್ದು ಮಾಡಿದ್ಯಾ, ಇಲ್ಲ. ಸೊ ಹೀಗಾಗಿ ಒಂದಷ್ಟು ದಾಖಲೆಗಳೆಲ್ಲ ಪಡೆಯುವ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ. ಯಾಕಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಅವರ ಪತ್ನಿ ಪಡೆದಿರುವಂತಹ 14 ಸೈಟ್ಗಳ ವಿಚಾರದಲ್ಲೂ ಕೂಡ ದಾಖಲೆಗಳೆಲ್ಲ ಈಗ ಫಸ್ಟ್ ಯಾವಾಗ FIR ಆಗುತ್ತೋ FIR ಆದ ತಕ್ಷಣದಲ್ಲಿ ದಾಖಲೆಗಳೆಲ್ಲ ಸೀಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕಾಗುತ್ತೆ. ಸೊ ಹೀಗಾಗಿ ದೇಸಾಯಿ ಅವರ ವಶದಲ್ಲಿರುವಂತಹ ಈ ಒಂದು ದಾಖಲೆಗಳೆಲ್ಲ ಈಗ ಇವ್ರು ಪಡ್ಕೊಳ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ದಾಖಲೆಗಳೆಲ್ಲ ಇವ್ರಿಗೆ ಕೊಡ್ತಾರಾ, ಅಥವಾ ಅವರು ತನಿಖೆಯಲ್ಲೇ ಇರುವಂತಹ ವರದಿಗಳಿರ್ಬೋದು, ಜೊತೆಗೆ ಇವರು ಕಲೆಕ್ಟ್ ಮಾಡುವಂತಹ ದಾಖಲೆಗಳೆಲ್ಲ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಾರೆ, ಒಂದಷ್ಟು ಗೊಂದಲಗಳಂತೂ ಈಗ ಏರ್ಪಾಡಾಗದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹೀಗಾಗಿ ಈ ಗೊಂದಲಗಳಿಗೆ ಯಾವ ರೀತಿಯಾದಂತಹ ಕಾನೂನು ಮೂಲಕವಾಗಿ ಯಾವ ರೀತಿಯಾದಂತಹ ತೊಡಕನ್ನ ನಿವಾರಣೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಈಗ ದೂರುದಾರರು ಕೂಡ ಎಲ್ಲರೂ ರಿಟ್ ಪಿಟಿಷನ್ ಹಾಕಿ ದೇಸಾಯಿ ಅವರ ಕಮಿಟಿ ಎಲ್ಲ ರದ್ದು ಮಾಡಬೇಕು ಅಂತ ಏನೋ ಒಂದು ಕಾನೂನು ಮೂಲಕ ಮುಂದಾಗ್ತಾರ ಅನ್ನುವಂಥದ್ದು ಕೂಡ ಸಹಜವಾಗಿ. ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಸಿದ್ದರಾಮಯ್ಯ ನೈತಿಕತೆಯನ್ನ ಉಳಿಸಿಕೊಳ್ಳಲಿ. ಹಿಂದೆ BS ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ರಾಜೀನಾಮೆಯನ್ನ ಆಗ್ರಹಿಸಿದ್ರಿ. ಈಗ ತಮ್ಮ ವಿಚಾರದಲ್ಲಿ ಆರೋಪಗಳು ಬಂದಾಗ ಬಂಡತನ ಪ್ರದರ್ಶನ ಬೇಡ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ರಾಜೀನಾಮೆ ನೀಡಿ ನೈತಿಕತೆ ಉಳಿಸ್ಕೊಳ್ಳಿ. BSY ರಾಜೀನಾಮೆ ಯಾವ ರೀತಿ ನೀವು ಕೇಳಿದ್ರಿ, ಹಾಗೇನೆ ಈಗಲೂ ಕೂಡ ನೀವು ನೈತಿಕತೆ ಪ್ರದರ್ಶನ ಮಾಡಿ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 4 ವಿಧಾನಸಭಾ ಕ್ಷೇತ್ರದಲ್ಲಾದರೂ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿ ಅಟ್ಲೀಸ್ಟ್ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ 4ಕ್ಕೆ 4 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಇದೇ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಿರಿಯಕರಿದ್ದಾರೆ, ಅನುಭವಸ್ಥರು ಇದ್ದಾರೆ, ವಕೀಲರು ಕೂಡ ಇದ್ದಾರೆ ವೃತ್ತಿಯಲ್ಲಿ. ಇದೇ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ನೀವು ತನಿಖೆಗೆ ಒಳಪಡಿಸ್ಕೊಂಡು ಆರೋಪ ಮುಕ್ತರಾಗಿ ಬರಬೇಕು, ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದು ಇದೇ ಸಿದ್ದರಾಮಣ್ಣ ಅವರು. ಆದರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವ್ರದ್ದಾದಂಥ ಕೆಲಸಗಳನ್ನ ಮಾಡ್ಕೊಂಬಂದಿದ್ದಾರೆ ಸಿದ್ದರಾಮಣ್ಣ ಅವರು. ಆದರೆ ಇವತ್ತು ಅವ್ರ ಮುಂದೆ ಬಂದಿರತಕ್ಕಂಥ ಈ ಒಂದು ಆರೋಪ, ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಇದೇ ಸನ್ಮಾನ್ಯ